ಅವಾಗಿನ ಬರ್ತಾನ ನೋಡಿ ರಾತ್ರಿ ಮುಕ್ಕೋಬೇಕಾರಿ ನಾನು ಹಾಲು ಕೊಟ್ಟು ಏನು ಮಾಡ್ತಿದ್ರಿ 8-9 ಗಂಟೆಗೆ ಬಂದ್ರೆ ಉಣ್ಣಾಕ ಸಿದ್ಧ ಕೂಡಿದ್ದಿದ್ದಿಲ್ಲ ನಮ್ಗೆ ಮಕ್ಕಳು ಕರ್ಕೊಂಡು ಅಥವಾ ಹಂಗೆ ಮುಕ್ಕೊಂತಿದ್ರಿ ಯಾಕಂದ್ರೆ ಇವರು ಸೆಣೆರು ಇದ್ದಿದ್ದಿಲ್ಲ ರೀ ಇವರು ಅಷ್ಟು ತಿಳ್ವಕ್ಕೇನು ಇದ್ದಿದ್ದಿಲ್ಲ ರೀ ಮಕ್ಕಳನ್ನ 4 ಮಂದಿ ಲಗ್ನ ಮಾಡಿರಿ ಎಲ್ಲಿ 10 ಪೈಸೆ ಸಾಲ ಮಾಡಿ ಲಗ್ನ ಮಾಡಿಲ್ಲ 3 ಮಂದಿ ಹೆಣ್ಮಕ್ಳು ಮಾಡಿರಿ 2 ಗಂಡು ಮಕ್ಕಳು ಮಾಡಿರಿ ಯಾರ ಕಡೆಗೆ ಕೊಡ್ರಿಪ್ಪ ನನ್ನ ಮಕ್ಕಳು ಲಗ್ನ ಮಾಡ್ತೀನಿ ನಾ ಬಡಿವಿದ್ದೀನಿ ಅಂದ್ರೆ ನಾ ಯಾರು ಮನೆತಿಲ್ಲ ನನ್ನ ತಲೆ ಎಷ್ಟು ಇರ್ತೈತಿ ಅಷ್ಟ ಕಡ್ಕೊಂಡು ನಾನು ಮಕ್ಳು ಮರಿ ಲಗ್ನ ಮಾಡೀನಿ ನಮ್ಮದು ನಾಗಾವಿ ಗದಗ ಜಿಲ್ಲಾ ನಾಗಾವಿ ಮತ್ತು ನಾಗಾವಿ ಗ್ರಾಮದಾಗ ಕಾಶ್ಯಪ್ಪ ಪಾರವ್ವ ಗೊರವಾರ ರೀ ನಮ್ದು 2004ರಾಗ ನಮ್ಗೆ ಏನು ಇದ್ದಿದ್ದೇ ಇಲ್ಲ ರೀ ಅಗ್ದಿ ಬಡ್ತಾನ ಅಂದ್ರೆ ಅಗ್ದಿ ಬಡ್ತಾನ ಇತ್ತು ರೀ ಈ ನಾವು ನಮ್ಮ ಮನೆಯವ್ರು ಏನು ಮಾಡ್ತಿದ್ರು ಅವ್ರ ಅಣ್ತಮ್ಮಗಳು ಕುರಿಯಾಗ ಮಂದಿ ಕುರಿಯಾಗ ಸಂಬಳ ಇದ್ರಿ ಅವ್ರಾದ್ರೆ ಏನು ಸಂಬಳ ಕೊಡ್ತಿದ್ದಿಲ್ಲ ರೀ ಅವ್ರಿಗೆ ಹಂಗೆ ಬರೀ ಮಂದಿ ಕುರಿಯಾಗ ಅಲ್ಲಿ ದುಡ್ದು ಹಂಗೆ ಮನೆ ಬರ್ತಿದ್ರಿ ಮನೆ ಬಂದಿಂದ ಏನು ಮಾಡಿದ್ರು ಅವ್ರ ಅಣ್ಣಾರು ಹಿಂಗೆ ಹಂಗೆ ಹೊರಗಿನ ಹಾಲು ಮಾರಕತ್ತಿದ್ರಿ ಅವರು ಹಾಲು ಮಾರುವಾಗ ಇವ್ರಿಗೆ ವಾರ 21 ವಾರಕ್ಕೆ 21 ದಿನಾನು 21 ರೂಪಾಯಿ ಕೊಡ್ತಿದ್ರಿ ಅವರು ವಾರ ದಿವಸ 3 ರೂಪಾಯಿ ಹಾಕಿ 21 ರೂಪಾಯಿ ಕೊಡ್ತಿದ್ರಿ ಕಡೆಗೆ ಅವ್ರದ್ದು ಮಾರಿ ಏನು ಮಾಡಿದ್ರೆ ನಮ್ಗೆ ಅಗ್ದಿ ಬಡ್ತಾನೆ ಬಂದುಬಿಡ್ತೀರಿ ಅವ್ರು ಏನು ಮಾಡ್ತಿದ್ರು ಮನೆಗೆ ಬಂದು ಒಂದು ಸ್ವಲ್ಪ ಕುಂದಟ್ಲಿ ಏನು ಮಾಡ್ತಿದ್ರಿ ಬಂದು ನಿಮ್ಮ ಮನೆಗೆ ಕುಂತಿಲ್ಲ ನೀನು ಹಾಲು ಮಾರಂಗಿಲ್ಲ ಏನಿಲ್ಲ ಅಂತಂದು ಇವ್ರ ಕೊಟ್ಟಾಗೆ ಜಗಳ ಮಾಡ್ತಿದ್ರಿ ಅಂದಿಂದ ನಾವೇನು ಮಾಡಿದೆ ಹಂಗೆ ನಾವು ಸ್ವಂತ ಮಾರಿದ್ರತ್ತಂತಂದು ಹೇಳ್ರಿ ಆಗ ಫಸ್ಟಿಗೆ ನಂಗೆ ನಾವು ಮಾರಿದ್ರತ್ತಂತಂದು ಹೇಳಿ ಒಂದು ಎಮ್ಮೆ ಗುಡ್ಡು ಕೊಡ್ಬೇಕಾದ್ರೆ ಯಾರೂ ನಮ್ಮ ಊರಾಗ ಸತ್ಯನ ನೀವು ಬಡ್ರದಿರಿ ನಿಮ್ಗೆ ಹಾಲು ಯಾರೂ ಕೊಡೋಂಗಿಲ್ಲ ನಿಮ್ಗೆ ರೊಕ್ಕ ಕೊಡೋಂಗಿಲ್ಲ ನೀವು ಇಷ್ಟು ಬಡ್ರದ್ದಿರಿ ನಮ್ದು ಹಾಲು ತುಂಬಿಸ್ಕೊಂಡು ನೀವು ರೊಕ್ಕ ಯಾವ ಕೊಡ್ಬೇಕಂತಂದು ಹೇಳಿ ನಮ್ಗೆ ಹಾಲು ಸತ್ಯ ಕೊಡಲಿಲ್ಲ ರೀ ಅಂದಿಂದ ಹಿಂಗೆ ಈಗ ಮುಸ್ಲಿಮ ಅಂತಂದೇಳಿ ಬೂದ್ಯಾಳ ಇಬ್ರು ಸಭಾ ಅಂತಂದ್ರಿ ಅವ ಹಿಂದಲ್ ಮನೆ ಮಲ್ಕಪ್ಪ ಅಂತಂದು ಹೇಳ್ರಿ ಅವ್ರು ಏನು ಮಾಡಿದ್ರಿ ಇಲ್ಲ ಹಂಗೆ ನಾವು ಕೊಡ್ತೀವಿ ನನ್ನ ಮಗಳ ನಾವು ನಿಮ್ಮ ಪಾಠ ನೋಡ್ಲಾರೆ ಮಕ್ಳು ಮರಿ ಕಟ್ಕೊಂಡು ಅಂತಂದು 6 ಮಕ್ಕಳು ನನಗೆ ಬರೀ 2 ವರ್ಷಕ್ಕೊಂದು ಹಡ್ದಿದ್ರಿ ನಾನು ಅಂದಿಂದ ನಂಗೆ ತೋರು ಅಂತಂದೇಳಿ ಅವ್ರು ಹಾಲು ಕೊಟ್ಟಿದ್ರಿ ಫಸ್ಟಿಗೆ ನಮ್ಗೆ ಅವ್ರು ಹಾಲು ಕೊಟ್ಟಿಂದ ನಾವು ಹಂಗೆ 1, 2 ಅಂತಂದು ಹಂಗೆ ಮಾರ್ಕೊಂತ ಬಂದ್ರಿ ಮಾರಿಂದ ಅವ್ರು ಆವಾಗ ಮಾರಿದ್ರಿ ಮಾರಿಂದ ಮತ್ತೇನು ಮಾಡಿದ್ರಿ ಅದ್ರಾಗ ನಮ್ಗೆ ಹೊಟ್ಟೆ ತುಂಬಲಿಲ್ಲ ರೀ ಹೊಟ್ಟೆ ತುಂಬಿದಾಗಲೇ ಇವರು ಹುಂಚಿ ಗಿಡ ಬಡ್ಯಕ್ಕೆ ಹೋಗಿದ್ರಿ ಇಲ್ಲೇ ಊರಾಗ ಅಲ್ಲಿ ಹುಂಚಿ ಗಿಡ ಬರಕ್ಕೆ ಹೋಗಿದ್ರಿ ಬಡ್ಯಕ್ಕೆ ಹೋಗೋದ್ನಾಗ ಒಂದು ದಿನ ಏನು ಮಾಡಿದ್ರಿ ಹುಂಚಿ ಗಿಡದಾಗಿದ್ದ ಬಿದ್ದ್ರಿ ಅವರು ಬಿದ್ದು ನಡ ಕೈ ಕಾಲು ಎಲ್ಲ ಮುರಿತ್ರಿ ಅವಾಗ ಮೂರ್ದಿಂದ ಆದ ಮಕ್ಕಳು ಕರ್ಕೊಂಡು ಹಳ್ಳಿಯಲ್ಲಿ ಹಾಲು ಮಾರಿ ಬರ್ಬೇಕು ಅಲ್ಲಿ ಗದಿನಾಗ ಕಟ್ಟರ್ ಅಂತೇಳಿ ಹೋಗ್ಬೇಕು ರೀ ಕಟ್ಟರ್ ಅಂತೇಳಿ ಹೋಗಿ ಅವ್ರು ತೋರ್ಸ್ಕೊಂಡು ಬರ್ದು 1 ಉಪವಾಸ 2 ಉಪವಾಸ ಹಿಂಗೆ ಬಿದ್ದಿರಿ ನಾನು ಬಿದ್ದಿಂದ ಏನು ಮಾಡಿದ್ರಿ ಕಡೆಗೆ ಮಗ ಒಂದು ಸ್ವಲ್ಪ ತಿಳುವಳಿಕೆ ಬಂತು ತಿಳುವಳಿಕೆ ಬಂದಿಂದ ಅವು ಏನು ಮಾಡಿದ್ರಿ ಇಲ್ಲಿ ಬೇರೆದಾರು ಹೊರಕ್ಕೆ ಹೋಗಿದ್ರಿ ದಿವಸ 35 ರೂಪಾಯಿ ಹೋಗಿದ್ರಿ ನಾನು 9 ವರ್ಷ ಮಟ್ಟ ಗದಿನಾಗ ಹೊತ್ತು ಹಾಲು ಮಾರಿದ್ರಿ ಹಾಲು ಮಾರೋ ಮುಂದಾಗಿನ ಅಲ್ಲಿ ಅಂಗಡಿಯವ್ರು ಏನಾರು ಒಂದು ಸ್ವಲ್ಪ ಕಿರಾಣಿ ಸಂತಿ ಪಂತಿ ಮಾಡ್ಕೊಂಬ ಅಂದ್ರೆ ಏನಾದ್ರು ಮಾಡಿ ಅವ್ರು ಬಾಂಡೆ ತಿಕ್ಕಿ ಬರ್ತಿದ್ರಿ ನಾನು 2 ಹೊತ್ತು ಬಾಂಡೆ ತಿಕ್ಕಿ ಅವ್ರು 20-30 ರೂಪಾಯಿ ಪಗಾರ ಕೊಡ್ತಿದ್ರು ಅವರು ಅದ ಪಗಾರ ನನ್ನ ಮಕ್ಕಳಿಗೆ ಎಲ್ಲ ಅಕ್ಕಿ ಜೋಳ ಹಿಟ್ಟು ತಂದು ಕೊಡ್ದು ಆಗೋದಿಲ್ಲ ಅನ್ನೋ ಸಲುವಾಗಿ ಅದನ್ನ ಅರ್ಧ ಕೊಳಕ್ಕೆ ಬಾಳೆಹಣ್ಣು ಮಾವಿನ ಹಣ್ಣು ಇಂಥವೆಲ್ಲ ತಿನ್ನಿಸಿ ನನ್ನ ಮಕ್ಕಳು ನಾನು ಜೋಪಾನ ಮಾಡಿದ್ರಿ ಜೋಪಾನ ಮಾಡಿದ ಮಾತಿತ್ತ ಮಕ್ಕಳು ಅಂದ್ರೆ ಇವಾಗ ಎಷ್ಟಂತ ನೀನು ಕ್ಯಾನ್ ಹೊತ್ತು ಸಾಯ್ತಿದ್ದಿ ನನಗೊಂದು ಸ್ವಲ್ಪ ಮನೆ ತೋರಿಸ್ಬಿಡಿವ ನಾನು ಬರ್ತೀನಿ ಅಂತಂದ್ರಿ ಆತ್ಪ ನನ್ನ ಮಗನ ಅಂತಂದೇಳಿ ಮತ್ತು ಈ ದೊಡ್ಡ ಮಗ ಮನೆ ತೋರಿಸಿದ್ರಿ ತೋರಿಸಿಂದ ಒಂದು 3 ತಿಂಗಳ ಮಟ್ಟ ಸಂಖ್ಯೆಯಲ್ಲಿ ತೊಗೊಂಡು ಅಡ್ಡಾಡಿದ್ರಿ ಅಲ್ಲಿ ಭಾಳ ಹಚ್ಕೊಂಡಿದ್ರಿ ಗದಿನಾಗ ಅವ್ರೇಂದ್ರೆ ಅಲ್ಪರಮ್ಮ ನಿನ್ನ ಮಗ ಗಾಡಿ ಕೊಡಿಸ್ಬಿಡ್ತೀವಿ ಗಾಡಿ ಬರಲಾಗ್ತವೆ ಅಂತಂದ್ರಿ ಬ್ಯಾಡ್ರಿ ನಮ್ಗೆ ಸಾಲ ಅಂದ್ರೆ ದೊಡ್ಡ ನಮ್ಗೆ ಹೆದರಿಕೆ ಬರ್ತೈತಿ ಬ್ಯಾಡ ಇಲ್ವಾ ನೀನು ಸಾಲನ ಕಟ್ಟೋದು ಬೇಡ ನಿನ್ಗೆ ಹಂಗೆ ಕೊಡ್ತೀವಿ ನಾವು ನೀನು ಇಷ್ಟು ಇದೀಪ ಅಂದಾಗ ನೀನು 8-10 ವರ್ಷ ಆಯ್ತು ನಮ್ಗೆ ಹಾಲಕ್ಕೆ ಆಕೈತಿ ಅಂತ ಹಿಂಗಂದ್ರಿ ಅಂದು ಮತ್ತು ಅವರು ಹಂಗೆ 1 ಎಮ್ಮೆ ಗುಡ್ಡಿ 2 ಹಿಂಗೆ ತೊಗೊತ ಬಂದ್ರಿ ತೊಗೊಂಬಂದಿಂದ ಮತ್ತು ಇಲ್ಲಿ ಮಟನ ಬೇಸಿದ್ರಿ ನಾವು ಹಂಗಾಗಿ ಮನೆಯಾಗ ಏನು 6 ಜನ ಅದೀವಲ್ಲ ರೀ 6 ಜನನೂ ಯಾರು ಎದಕ್ಕೂ ಹೋಗಂಗಿಲ್ಲ ರೀ ಅವ್ರು ಎಲ್ಲರೂ ನಮ್ದು ಮಾಡ್ಕೊಂಡು ನಮ್ಮ ಮನ್ಯಾಗ ಇರ್ತಾರೆ ನಮ್ದೇನು ಒಂದು ಭೂಮಿ ಇಲ್ಲ ರೀ ಯಾವ ಗೋರ್ಮೆಂಟಿಂದ ನಮ್ಗೆ 10 ರೂಪಾಯಿ ನಮ್ಗೆ ಸಬ್ಸಿಡಿ ಸಾಲ ಅಂತಿಲ್ಲ ರೀ ಯಾವುದೋ ಒಟ್ಟು ನಮಗೆ ಗೋರ್ಮೆಂಟ್ಲಿಂದ ನಮಗೇನು ಲಾಭ ಇಲ್ಲ ರೀ ಮತ್ತು ಮಕ್ಕಳು ಅಲ್ಲಿದ್ದ ಇಲ್ಲಿ ಮಟ್ಟ ಮತ್ತು ಚಲೋ ಮಾಡ್ಕೊತ ಬಂದ್ರಿ ಒಂದ್ರಲಿಂದ ಹೆಂಗೆ ಬೆಳೆಸ್ತೀವಿ ಅಂದ್ರೆ ಹಾಗೆ ರೀ ಹಿಂಗೆ ಎಲ್ಲ ಸಂಘನಾಗ ಹಿಂಗೆ ಸಾಲ ತೊಗೊಳ್ಳೋದು ಕಟ್ಟೋದು ಹಿಂಗೆ ಮಾಡ್ಕೊತಾನೆ ಬಂದಿರಿ ನಾವು ಮರಿ ಹಾಕಿದ್ದು ಇಟ್ಕೊಂಡಿರೋ ನಾವು ಮತ್ತು ಒಂದು 2 ವರ್ಷ 3 ವರ್ಷ ಆದಿರಲಿ ನಾವು ಮಾರೋದು ಮತ್ತು ಹೊಳೆ ತೊಗೋದು ಮತ್ತು ಹಿಂಗೆ ಎಲ್ಲರ ಸಂಘನಾಗ 1 ಲಕ್ಷ 2 ಲಕ್ಷ ತೊಗೋದು ಅವ್ರು ತಿಂಗಳ ನಮ್ಮ ಮನೆಗೆ ನಾವು ಹಿಂಡಿ ರೊಟ್ಟಿ ತಿಂದ್ರೆ ಕಂತು ಬಾಕಿ ಕಟ್ಕೊತ ಬಂದಿರಿ ನಾವು ಯಾರದನ್ನು 10 ರೂಪಾಯಿ ಸಾಲ ಮಾಡಲಿಲ್ಲ ರೀ ನಾವು ಹಿಂಗೆ ಇಲ್ಲಿ ಮಠ ಮಾಡ್ಕೊತ ಬಂದು ಈ ಒಂದು 50-60 ದನ ಮಾಡ್ಕೊಂಡ್ರಿ ನಮಗೆ ಈಗ ಎಲ್ಲರೂ ಅದ್ರ ಮ್ಯಾಗ ಮಾಡ್ಕೊತೀವಿ ಮತ್ತು ಎಲ್ಲರೂ ಊರನ್ನರಿಗೆ ಎಲ್ಲರಿಗೆ ಚಲೋ ಆಗಿದ್ದಲ್ಲ ರೀ ಮಕ್ಕಳು ನಾವೆಲ್ಲರೂ ಮತ್ತು ಎಲ್ಲರೂ ಊರನ್ನರು ಎಲ್ಲರೂ ಕೂಡಿ ಆಯ್ಕೆ ಮಾಡಿ ಗ್ರಾಮ ಪಂಚಾಯತಿ ಇಲೆಕ್ಷನ್ಗೆ ಕೊಟ್ರಿ ನಾವು ಬ್ಯಾಡ ಬಿಡಿಯಪ್ಪ ನಮಗೆ ಬಡವ್ರು ಎಲ್ಲ ಯಾಕೆ ಬೇಕಾಗಿತ್ತು ನಮಗೆ ನಾವು ಅಲ್ಲೇ ಹಿಂದಿಲ್ಲ ನೀನು ಕೊಡ್ದ ಮತ್ತು ನಾವು ಯಾರಿಗೆ ಕೊಡೋಂಗಿಲ್ಲ ನೀನು ಆಗೋದು ಅಂತಂದು ಎಲ್ಲರೂ ಊರನ್ನರು ಸರ್ಕಾರ ಕೊಟ್ರಿ ಕೊಟ್ಟಿಂದ ಮತ್ತು ಒಂದೇ ಮಾಡಿ ಇಷ್ಟೂರ್ಕಿನ್ನ 15 ಮಂದಿಗಿನ್ನಕ್ಕಿನ್ನ ಊಟ ಹೈಯೆಸ್ಟ್ ಊಟ ತೊಗೊಂಡಿಂದ ಮತ್ತು ಈಗ ಎಲ್ಲ ಕೆಲಸನ ಈಗ ಅಭಿವೃದ್ಧಿ ಕೆಲಸನ ಮಾಡೀರಿ ಶಾಲೆ ಕಂಪೌಂಡ್ ಮಾಡೀನಿ ಈ ಸುಡಗಟ್ಟಿ ಇವು ಮಾಡೀನಿ ಒಟ್ಟು ಒಂದು 10-15 ಕೆಲಸ ಇಷ್ಟು ಮಾಡೀನಿ ನಾನು ಇಷ್ಟು ಮಾಡಿ ಈಗ ಇಲ್ಲಿ ಮಟ್ಟ ಈಗ ನಮಗೇನು ಅಂದ್ರೆ ನೋಡಿರಿ
ಎಲ್ಲ ಇದರಿಂದ ನಮ್ಗೆ ಆಶೀರ್ವಾದ ರೀ. ನಾವು ರೀ ಅವರು 4 ಮಂದಿ ಹೇಳ್ತಾರೆ ರೀ. 4 ಮಂದಿ ಅಂದ್ರೆ ಇಬ್ಬರು ಸ್ವಸ್ಥರು ಹೇಳ್ತಾರೆ ರೀ, ಇಬ್ಬರು ಮಕ್ಳು ಹೇಳ್ತಾರೆ ರೀ. ಅಂದ್ರೆ ಒಬ್ಬಕ್ಕೆ ಸಸಿ ಈಗ ಪ್ರೆಸೆಂಟ್ ಅದ ರೀ ಆಕೆ ಇಲ್ಲಿ ಬರ್ದಾಗಲಿ ಎಲ್ಲ ಇದ್ರಾಗ ಯಾರು ಒಂದು ಮಕ್ಕಳು ಮರಿ ಯಾರು ಎದಕ್ಕೂ ಹೋಗೋದಿಲ್ಲ ಅಲ್ರಿ. ಮತ್ತು ನಾವು ವರ್ಷ ಏನು ಮಾಡ್ತೀವಿ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಇದಿತ್ತು ನೋಡ್ರಿ ಆಗಸ್ಟ್ 15ಕ್ಕೆ ನಾವು ಮೂರಜ್ಜಿ ಹಾಸ್ಟೆಲ್ಗೆ ಇಲ್ಲಿ ಕೂಡಿ ಅವತ್ತಿನ ದಿನದ ಒಂದು 100 ಲೀಟ್ರ್ ಹಾಲು ಆಗವಲ್ರಿ ರೀ. ಅವ್ರಿಗೆ ನಾವು ಅವತ್ತು ಹಾಲು ನಿಕರಣೆ ಮಾಡ್ತಿದ್ರಿ ಈಗ 2 ವರ್ಷ ಕರೆಂಟ್ ಬಂತಲ್ಲ ಅದು ಮಾಡಲಿಲ್ಲ ರೀ ನಾವು. ಹಾಗಾಗಿ ಏನೈತ್ರಿ ಆ ದೇವರು ನಮಗೆ ಮೈಲಾರಲಿಂಗಪ್ಪನ ಆಶೀರ್ವಾದದಿಂದ ಮತ್ತು ಜನರ ಆಶೀರ್ವಾದದಿಂದ ಎಲ್ಲರ ಆಶೀರ್ವಾದದಿಂದ ಇಲ್ಲಿ ಮಠ ಬಂದು ನಮ್ಮ ಮನೆಯವ್ರು ಏನು ನೋಡ್ರಿ ಇಷ್ಟದು ದನ ಅವನ್ನ ಕಾಯ್ಕೊಂಬರ್ತಾನೆ ರೀ. ನಾವೇನೈತ್ರಿ ಇಷ್ಟು ಎಲ್ಲರ ಮಕ್ಕಳು ಸ್ವಸ್ಥರು ಎಲ್ಲರೂ ಕೂಡ ಏನು ಮಾಡ್ತೀರಿ ನಾವು ಇದೇ ಕೆಲಸನ ಮಾಡ್ತೀರಿ. ಮತ್ತು ನಾವು ಯಾವುದೋ ಹೊಲಕ್ಕೂ ಹೋಗಂಗಿಲ್ಲ ರೀ, ಏನು ಮಾಡಿ ಮುಂಜಾನೆ ಬೆಳಗ್ಗೆ ಮಕ್ಕಳು ಸ್ವಸ್ಥರ ಮಾಡ್ತಾರೆ ರೀ. ಮತ್ತು ಅವ್ರು ಹಾಲು ತೊಗೊಂಡು ಹೋಗ್ತಾರೆ ರೀ. ಹಾಲು ತೊಗೊಂಡು ಮುಂಜಾನೆ ಹೋದರೆ ಸಂಜೆ ಮುಂದೆ ಮಧ್ಯಾಹ್ನ 2 ಗಂಟೆಗೆ ಬರ್ತಾರೆ ರೀ. ಬಂದು 1 ತಾಸು ರೆಸ್ಟ್ ತೊಗೊಂಡು ಮತ್ತು ಹೊಳ್ಳಿ ಸಂಜೆ ಮುಂದೆ 6 ಗಂಟೆಗೆ ಹಿಡ್ಕೊಂಡು ಹೋಗಿ ಮತ್ತು ರಾತ್ರಿ 10 11ಕ್ಕೆ ಬರ್ತಾರೆ. ಊಟ ಮಾಡಿ ಮಕ್ಕೋಬೇಕಾದ್ರೆ ಅವ್ರಿಗೆ 12 ಗಂಟೆ ಆಕೈತೆ ರೀ. ಅದ್ರ ಮಕ್ಕಳು ಇಷ್ಟಕ್ಕೊಂದು ಶ್ರಮ ಪಡ್ತಾರೆ. ನಾವು ಏನು ಬೇರೆದೇನಿಲ್ಲ ಮತ್ತೊಬ್ಬರು ಹೊಲದ ಮೇಲೆ ಹೋಗಿ ನಾವು ನಿಂದಿರ್ದಿಲ್ಲ ರೀ. ಯಾಕಂದ್ರೆ ನಮ್ಗೆ ಅದರಲ್ಲಿಂದ ನಮ್ಗೆ ಉತ್ಪನ್ನ ಆಗೈತೆ ರೀ, ನಾವು ಅದರಲ್ಲಿಂದ ಹೋದಾಗಿವಿ ರೀ. ಹಾಗಾಗಿ ನಾವು ಇನ್ನೂ 4 ದನ ಹೆಚ್ಚಿಗೆ ಕಟ್ಟಿ ಅದನ್ನ ಮಾಡ್ತೀರಿ. ಆದ್ರೆ ಹೊಲದ ಪಲ್ದ ನಮಗೇನು ನಾವು ಮಾರಕ್ಕೆ ತೊಗೊತೀವಿ ವರ್ಷ 40 ಗಾಡಿ 50 ಗಾಡಿ ತೊಗೊತೀವಿ ತೊಗೊಂಡು ಮತ್ತು ತಿಪ್ಪಿ ಇರ್ತೈತಲ್ಲ ರೀ ಸಗಣಿ ಮಾರ್ತೀವಿ ರೀ. ಸಗಣಿ ಮಾರಲಿಲ್ಲ ಅಂತಂದ್ರೆ ಈ ವರ್ಷ ಮಾರಲಿಲ್ಲಪ್ಪ ಅಂತಂದ್ರೆ ಅದನ್ನ ಈ ಹಾಲಿಂದ್ರಾಗನ ಏನು ಮಾಡ್ತಾರೆ ಅವರು ಅದನ್ನ ದುಂಡಿಗಿಟ್ಟು ಅದನ್ನ ಮೇವು ತಂದು ಉಟ್ಕೊತಾರೆ. ಆ ಹೊತ್ತಿನಾಗ ಒಂದು ತಿಂಗಳ ದಿನ ಒಂದು 20-30 ಮಂದಿ ಕಾಯಂ ಇರ್ತಾರೆ. ಅವ್ರಿಗೆ ಏನು ಮನ್ಯಾಗ ಊಟ ನಾಷ್ಟ ಎಲ್ಲ ಇಲ್ಲೇ ಮನ್ಯಾಗ ಮಾಡಿಸ್ತೀವಿ ರೀ. ಹಿಂಗೆ ಇಷ್ಟು ಮೊದ್ಲಿಂದ ಅದು ಬರೀ ಒಂದು ಇದನ್ನೇ ಇಲ್ರಿ. ಈಗ ಅವಾಗಿನ ಬರ್ತಾನ ನೋಡ್ರಿ ರಾತ್ರಿ ಮುಕ್ಕೋಬೇಕಾರಿ ನಾನು ಹಾಲು ಕೊಟ್ಟು ಏನು ಮಾಡ್ತಿದ್ರಿ 8-9 ಗಂಟೆಗೆ ಬಂದ್ರೆ ಉಣ್ಣಾಕ ಸಹಿತ ಕೂಳಿದ್ದಿದ್ದಿಲ್ಲ ರೀ. ನಮಗೆ ಮಕ್ಕಳು ಕರ್ಕೊಂಡು ಹತ್ಕೊಂತ ಹಂಗೆ ಮುಕ್ಕೊಂತಿದ್ರಿ. ಯಾಕಂದ್ರೆ ಇವರು ಶಾಣ್ಯರು ಇದ್ದಿದ್ದಿಲ್ಲ ರೀ. ಆಗ ಇವರು ಅಷ್ಟು ತಿಳ್ವಕ್ಕೇನು ಇದ್ದಿದ್ದಿಲ್ಲ ರೀ. ಮಕ್ಕಳನ್ನ 4 ಮಂದಿ ಲಗ್ನ ಮಾಡ್ರಿ, ಎಲ್ಲಿ 10 ಪೈಸೆ ಸಾಲ ಮಾಡಿ ಲಗ್ನ ಮಾಡಿಲ್ಲ ನಾನು. 3 ಮಂದಿ ಹೆಣ್ಮಕ್ಳು ಮಾಡೀನಿ ರೀ, 2 ಗಂಡು ಮಕ್ಳು ಮಾಡೀನಿ. ಯಾರ ಕಡೆಗೆ ಕೊಡ್ರಿಪ್ಪ ನಾನು ಮಕ್ಕಳು ಲಗ್ನ ಮಾಡ್ತೀನಿ, ನಾ ಬಡಿ ಒಯ್ದೀನಿ ಅಂದ ನಾ ಯಾರ ಮನೆ ಐತಿಲ್ಲ ನನ್ನ ಹತ್ತಲ್ಲಿ ಎಷ್ಟು ಇರ್ತೈತಿ ಅಷ್ಟ ಕಟ್ಕೊಂಡು ನಾನು ಮಕ್ಳು ಮರಿ ಲಗ್ನ ಮಾಡೀನಿ ರೀ. ಎಲ್ಲರಿಗೆ ಈಗ ಒಬ್ಬ ಇಷ್ಟರದ್ದು 3 ಮಂದಿ ಹೆಣ್ಮಕ್ಳನ್ನ ಹಡ್ದಾರ ರೀ. ಇನ್ನೊಬ್ಬಕ್ಕೆ ಸಣ್ಣಕ್ಕಿದಾರೆ ರೀ. 12 ಮಂದಿ ಮೊಮ್ಮಕ್ಳು ಅದ ರೀ. 120-100 ಹಾಕ್ತಾರೆ ರೀ. ಹಾಕ್ತಾರೆ. ಅವ್ರಿಬ್ಬರು ಮಕ್ಳು ಹಾಕಿ ಬರ್ತಾರೆ. ಒಬ್ಬ ಈಗ ಹೋದ್ನಲ್ಲ ರೀ ಹಾಲು ಹೊಡ್ತೇವೆ ಅಂತಂದೇಳಿ ಒಬ್ಬ ಒಟ್ಲೋಗಿ ಹೋಗ್ತಾನೆ ರೀ. ಇವು ಒಂದು ಸ್ವಲ್ಪ ಲೇಟ್ ಹಾಕೋಣ ರೀ. ಮತ್ತು ಬಂದಿಂದ ಒಂದು ಏನು ಒಟ್ಟು ಕಾಂಟ್ರಾಕ್ಟ್ರ್ ಕೆಲಸ ಹಿಡಿದಂದ್ರೆ ಮತ್ತು ಹೊಳ್ಳಿ ಬಂದು ಮಾಡ್ತಾನೆ ರೀ. ಉದ್ದಿದ್ದು ಏನೈತೆ ನೋಡ್ರಿ ಮಧ್ಯಾಹ್ನದ ಬಳೆವು ಸ್ವಸ್ಥರು ಅವ್ರು ಮಾಡ್ಕೊತಾರೆ ಅವ್ರು. ಇದ್ರಾಗ ಮಾಡ್ಕೊತಾರೆ. ಮತ್ತು ಇನ್ನಿಬ್ಬರು ಒಬ್ಬಾಕಿ ಮಗಳು ಒಬ್ಬಾಕಿ ಕೆಳಗೆ ಊರು ಹೋಗ್ಯಾರ ಅವರಿಬ್ಬರು ಬಂದ್ರೆ ಅವ್ರು ಇದ್ರಾಗ ಮಾಡ್ತಾರೆ. ಇಷ್ಟು ಮಾಡ್ತೀರಿ. ನನ್ನ ಹೆಸರು ಪಾರ್ವ ಕಶ್ಯಪ್ಪ ಗುರು ರೀ. ಸರ್ಕಾರದಿಂದ ಏನು 1 ರೂಪಾಯಿ ನಮ್ಗೆ ಕೊಟ್ಟಿಲ್ಲ ರೀ. ಬೇಕಾದ್ರೆ ಎಲ್ಲಿ ಸರ್ಕಾರದಾಗ ಕೇಳಂತ ಹೇಳ್ತೀರಿ ಹೇಳ್ತೀನಿ. ಯಾವುದು ಎಲ್ಲದ್ರಿ ಬರೀ ಒಂದು 3-4 ಹೋರ್ಸ್ ಹತ್ತೀರಿ. ಡಾಕ್ಟರಿಗೆ ಕರ್ಕೊಂಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಮಾಡಿದ್ರೆ ಅವ್ರು ಬರೋ ಅಂಥದ್ದು ಅಂದನ್ ಸತಿನೂ ಕೊಡಲಿಲ್ಲ ರೀ. ಅವ್ರು ನಮಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅವರು ಡಾಕ್ಟರ್ ಸತಿ ಹೊರಟಿದ್ದಾರೆ ರೀ. ಅದಕ್ಕೆ ಏನೇನು ಕೊಡಲಿಲ್ಲ ನೋಡ್ರಿ. ಅಷ್ಟು 3-4 ದನ ಸತ್ತು ನಮ್ಗೆ ಯಾವ ಗೋರ್ಮೆಂಟಿಂದ ನಮ್ಗೆ 10 ರೂಪಾಯಿ ಸಹಾಯ ದಾನ ಕೊಟ್ಟಿಲ್ಲ ನಮ್ಗೆ. ಇದು ಬರ್ತಾವೆ ನೋಡ್ರಿ ಹೈನುಗಾರಿಕೆ ಅಂತ ಬರ್ತಾವಲ್ಲ, ಹೈನುಗಾರಿಕೆ ಕೊಟ್ಟಿಲ್ಲ ರೀ. ಸಬ್ಸಿಡಿ ಅಂತ ಬರ್ತಾವೆ ಅದನ್ನು ಕೊಟ್ಟಿಲ್ಲ. ಒಟ್ಟು ಗೋರ್ಮೆಂಟಿಂದ ನಮಗೇನಿಲ್ಲ ನೋಡ್ರಿ. ಎಲ್ಲ ನನ್ನ ಮಕ್ಕಳು ನಾವು ಗಂಡರು ದುಡಿದು ಏನು ನಮ್ಮ ರೊಟ್ಟಿ ಕಸು ಮಾಡಿ ದುಡಿತೀವಿ. ಇದ ನಮ್ಗೆ ಆಶೀರ್ವಾದ. ಇನ್ನು ನನ್ನ ಮಕ್ಕಳಿಗೆ ನಮಗೆ ನನ್ನ ಮಂತ್ಯಾನ ಕುಟುಂಬಕ್ಕನ ಇನ್ನೂ ದೇವ್ರಲಿಂದ ನಿಮ್ಮಿಂದ ಇನ್ನೂ ಒಟ್ಟು ನಮಗೆ ಹೆಚ್ಚಿನ ಆಶೀರ್ವಾದ ಕೊಡಲಿ. ನಾವು ಇದ್ರಾಗನ ಇದನ್ನು ಮಾಡ್ತೀವಿ.